ಬಂಧುಗಳೇ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತು ನಾನು ನಿಮ್ಮ ಜೊತೆ ಒಂದು ಘಟನೆಯನ್ನು ಹಂಚಿಕೊಳ್ತೀನಿ. ನಮ್ಮ ಪಕ್ಕದ ಮನೆಯಲ್ಲಿ ರಮೇಶ್ ಅಂತ ಒಬ್ಬರಿದ್ದಾರೆ. ದಿನವಿಡೀ ಕಷ್ಟಪಟ್ಟು ದುಡಿದು ತನ್ನ ಹೆಂಡತಿ ಮಕ್ಕಳಿಗಾಗಿ ಒಂದು ಪುಟ್ಟದಾದಂತಹ ಕನಸಿನ ಲೋಕವನ್ನು ಅವರು ಕಟ್ಕೊಂಡಿದ್ರು. ಆದರೆ ಕಳೆದ ತಿಂಗಳು ಇದ್ದಕ್ಕಿದ್ದ ಹಾಗೆ ಅವರ ಮಗಳಿಗೆ ಹುಷಾರಿಲ್ಲದಂತಾಯಿತು. ಸರ್ಕಾರಿ ಆಸ್ಪತ್ರೆಗೆ ಸೇರಿಸೋಕೆ ಅವರಿಗೆ ಧೈರ್ಯ ಸಾಕಾಗಲಿಲ್ಲ. ಕಾರಣ ಪ್ರತಿದಿನ ಈ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ಅವರು ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯನ್ನು ನೋಡ್ತಾನೆ ಇದ್ರು. ಹೇಗೆ ಧೈರ್ಯ ಬರುತ್ತೆ ಹೇಳಿ? ಅಷ್ಟು ದರಿದ್ರ ಸ್ಥಿತಿಯಲ್ಲಿವೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು. ತೀರಾ ಬೇಸಿಕ್ ಅಂತ ಕರಿತೀವಿ ನೋಡಿ. ಈ ಆಸ್ಪತ್ರೆ ಕಟ್ಟಡ ಅದೇ ಸರಿ ಇರಲ್ಲ. ಕೊನೆಗೆ ಮಗಳನ್ನ ಉಳಿಸಿಕೊಳ್ಳಲೇಬೇಕು ಅಂತ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಮಗಳನ್ನ ಸೇರಿಸ್ತಾರೆ. ಆದ್ರೆ ಆಸ್ಪತ್ರೆ ಬಿಲ್ ನೋಡಿ ಅವರು ಬೆಚ್ಚಿ ಬೀಳ್ತಾರೆ. ಜೀವನ ಪೂರ್ತಿ ಕೂಡಿಟ್ಟ ಹಣ ಎಲ್ಲವನ್ನು ಕೂಡ ಕೆಲವೇ ದಿನಗಳಲ್ಲಿ ಕಳ್ಕೊಳ್ಳುವ ಹಾಗಾಗತ್ತೆ. ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ಹೊಸದಾಗಿ ಮತ್ತೊಮ್ಮೆ ಬದುಕನ್ನು ಶುರು ಮಾಡಬೇಕು. ಆದ್ರೆ ಮಗಳನ್ನ ಉಳಿಸ್ಕೊಂಡ್ವಿ ಅನ್ನೋದು ಮಾತ್ರ ಅವರಿಗೆ ಈಗ ಇರುವಂತ ಸಮಾಧಾನ. ಸರ್ಕಾರಿ ಆಸ್ಪತ್ರೆಗಳು ಸರಿ ಇದ್ದಿದ್ರೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಬಿಡಿ. ಇದು ಕೇವಲ ನಮ್ಮ ಪಕ್ಕದ ಮನೆಯ ರಮೇಶ್ ಕತೆ ಮಾತ್ರ ಅಲ್ಲ, ನಮ್ಮಲ್ಲಿ ಹೆಚ್ಚಿನವರ ಕತೆ ಇದೆ. ನಾವು ಹಣವನ್ನು ಉಳಿಸ್ತೀವಿ, ಮನೆ ಕಟ್ತೀವಿ, ಮಕ್ಕಳ ಶಿಕ್ಷಣಕ್ಕೆ ಅಂತ ಹಣವನ್ನು ಇಡ್ತೀವಿ. ಆದರೆ ಒಂದು ಸಣ್ಣ ಅನಾರೋಗ್ಯ ನಮ್ಮೆಲ್ಲ ಆಸೆಗಳನ್ನ ಬುಡಮೇಲು ಮಾಡಿಬಿಡುತ್ತೆ. ಅದಕ್ಕೆ ಇವತ್ತು ನಾನು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಹೇಗೆ ರಕ್ಷಣೆ ಕೊಡಬಹುದು ಅಂತ ತಿಳಿಸ್ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಕಡಿಮೆ ಬೆಲೆಯಲ್ಲಿ ಕುಟುಂಬಕ್ಕೆ ಕೊಡಬಹುದಾದಂಥ ರಕ್ಷಣೆ ಬಗ್ಗೆ. ಅಂದ್ರೆ ನಾನು ಹೇಳೋದಕ್ಕೆ ಹೊರಟಿರೋದು ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ನಾನು ಈಗಾಗಲೇ ಹೇಳ್ತಾ ಇದ್ನಲ್ಲ, ಕಡಿಮೆ ಬೆಲೆಯಲ್ಲಿ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡೋದು ಹೇಗೆ ಅಂತ ಬಿಡಿಸಿ ಸಂಪೂರ್ಣವಾಗಿ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಆದರೆ ಸತ್ಯ ಹೇಳಬೇಕು ಅಂದ್ರೆ ಇನ್ಶೂರೆನ್ಸ್ ಪ್ಲಾನ್ ಆಯ್ಕೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಾನು ಸ್ವತಃ ಬಳಸಿದ ಒಂದು ಸರಳ ಪರಿಹಾರ ಇದೆ. ಅದು ಡಿಟೋ ಇನ್ಶೂರೆನ್ಸ್ ಅಡ್ವೈಸರಿ. ಇವರು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಸರಿಯಾದ ಪ್ಲಾನ್ ಏನು ಅಂತ ಫ್ರೀ ಆಗಿ ಹೇಳ್ತಾರೆ. ಅದರ ಮುಖ್ಯ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕಿರಿಕಿರಿ ಇಲ್ಲದ ನೋ ಸ್ಪ್ಯಾಮ್ ಪಾಲಿಸಿ. ಅಂದ್ರೆ ಸಾಮಾನ್ಯವಾಗಿ ಎಲ್ಲಾದ್ರೂ ನೀವು ನಂಬರ್ ಕೊಟ್ರೆ ಸಾಕು, ಪದೇ ಪದೇ ಕಾಲ್ ಮಾಡಿ ಕಾಟ ಕೊಡ್ತಾರೆ. ಆದರೆ ಡಿಟೋ ಹಾಗಲ್ಲ. ಇಲ್ಲಿ ನೋ ಸ್ಪ್ಯಾಮ್ ಪಾಲಿಸಿ ಇದೆ. ನೀವು ನಂಬರ್ ಕೊಟ್ಟ ತಕ್ಷಣ ಇವರು ಕಾಲ್ ಮಾಡಲ್ಲ. ಬದಲಾಗಿ ನಿಮ್ಮ ಫ್ರೀ ಟೈಮ್ಗೆ ತಕ್ಕ ಹಾಗೆ ನೀವೇ ಸ್ಲಾಟ್ ಅನ್ನ ಬುಕ್ ಮಾಡಬಹುದು. ಆ ಸಮಯದಲ್ಲಿ ಮಾತ್ರ ಇವರು ಕಾಲ್ ಮಾಡ್ತಾರೆ. ನೀವು ಆರಾಮಾಗಿ ಇವರಿಂದ ಸಲಹೆಯನ್ನ ಪಡಿಬಹುದು. ಸಂಪೂರ್ಣ ಉಚಿತ ಮತ್ತು ನಂಬಿಕಸ್ಥ ಸಂಸ್ಥೆ. ಇಷ್ಟೆಲ್ಲ ಅಡ್ವೈಸ್ ಕೊಡೋದಕ್ಕೆ ಇವರು ₹1 ಕೂಡ ಚಾರ್ಜ್ ಮಾಡಲ್ಲ. ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಹಾಗೆ ಇವರಿಗೆ ಝೆರೋದಾ ಬೆಂಬಲ ಇದೆ. ನಮ್ಮ ಹೆಮ್ಮೆಯ ಕನ್ನಡಿಗರ ಸಂಸ್ಥೆ ಆಗಿರುವಂತಹ ಝೆರೋದಾ ಬೆಂಬಲಿತ ಸ್ಟಾರ್ಟ್ಅಪ್ ಇದು. ಹೀಗಾಗಿ ನೀವು ಕಣ್ಣು ಮುಚ್ಚಿ ನಂಬಬಹುದು. ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಜನ ಇವರ ಸಲಹೆಯನ್ನ ಪಡೆದು ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ. ನಿಮ್ಮ ಭಾಷೆಯಲ್ಲೇ ಮಾಹಿತಿ ಸಿಗುತ್ತೆ. ಅಂದ್ರೆ ಕನ್ನಡದ ಸಪೋರ್ಟ್ ಸಿಗುತ್ತೆ. ಇಂಗ್ಲಿಷ್ ಅಥವಾ ಹಿಂದಿ ಬರಲ್ಲ ಎನ್ನುವಂತ ಚಿಂತೆ ಬೇಡ. ನಿಮಗೆ ಕನ್ನಡದಲ್ಲೇ ಮಾಹಿತಿ ಬೇಕು ಅಂದ್ರೆ ಆ ಆಯ್ಕೆ ಕೂಡ ಇಲ್ಲಿ ಇದೆ. ನಮ್ಮ ಭಾಷೆಯಲ್ಲೇ ಎಲ್ಲಾ ಪ್ಲಾನ್ಗಳ ಬಗ್ಗೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬಹುದು. ಕ್ಲೈಮ್ ಸಪೋರ್ಟ್ ಮತ್ತು ಲೀಗಲ್ ಹೆಲ್ಪ್. ಇನ್ಶೂರೆನ್ಸ್ ತಗೊಳ್ಳೋದು ಒಂದು ಎತ್ತರವಾದ್ರೆ ಕ್ಲೈಮ್ ಮಾಡೋದು ಇನ್ನೊಂದು ಎತ್ತರ. ಡಿಟೋ ಮೂಲಕ ನೀವು ಪ್ಲಾನ್ ತಗೊಂಡ್ರೆ ಕ್ಲೈಮ್ ಸಮಯದಲ್ಲಿ ಇವರು ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಒಂದು ವೇಳೆ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆದ್ರೆ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಅದು ಕ್ಲೈಮ್ ಆಗುವವರೆಗೂ ಕೂಡ ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ. ಅಗತ್ಯ ಬಿದ್ರೆ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಲೀಗಲ್ ಆಗಿ ಫೈಟ್ ಮಾಡೋಕ್ಕೂ ಕೂಡ ಇವರು ನಿಮಗೆ ಕಂಪ್ಲೀಟ್ ಆಗಿ ಸಹಾಯವನ್ನ ಮಾಡ್ತಾರೆ. ಈಗ ಹೆಲ್ತ್ ಇನ್ಶೂರೆನ್ಸ್ ವಿಚಾರಕ್ಕೆ ಬರೋಣ. ಕಡಿಮೆ ಬೆಲೆಗೆ ಕುಟುಂಬಕ್ಕೆ ರಕ್ಷಣೆ. ಕುಟುಂಬಕ್ಕೆ ದುಡಿಯುವ ವ್ಯಕ್ತಿ ಎಷ್ಟು ಮುಖ್ಯವೋ ನಿಮ್ಮ ಕುಟುಂಬದ ರಕ್ಷಣೆಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಮುಖ್ಯ. ನಾನು ಕುಟುಂಬದ ರಕ್ಷಕ ಅಂದಿದ್ದು ಇದೇ ಹೆಲ್ತ್ ಇನ್ಶೂರೆನ್ಸ್ಗೆ. ನಿಮ್ಮಲ್ಲಿ ತುಂಬ ಜನ ಕೇಳ್ತೀರಿ, ನನಗೆ ಈಗ ಆರೋಗ್ಯ ಚೆನ್ನಾಗಿದೆ, ನನಗೆ ಯಾಕೆ ಬೇಕು ಇನ್ಶೂರೆನ್ಸ್ ಅಂತ. ಆದರೆ ಬಂಧುಗಳೇ, ವಿಮೆ ಅನ್ನೋದು ಮಳೆ ಬಂದಾಗ ಹಿಡಿಯೋ ಕೊಡೆ ಇದ್ದ ಹಾಗೆ. ಮಳೆ ಬರುವವರೆಗೂ ಅದರ ಬೆಲೆ ನಮಗೆ ತಿಳಿಯೋದೇ ಇಲ್ಲ. ಇನ್ನು ಕೆಲವು ಮಂದಿ ವಿಮೆ ತುಂಬ ದುಬಾರಿ ಅಂದ್ಕೊಂಡಿದ್ದಾರೆ. ಅಸಲಿಗೆ ಒಂದು ದಿನದ ಕಾಫಿ ಅಥವಾ ಟೀ ವೆಚ್ಚಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಾವು ಆರೋಗ್ಯ ವಿಮೆಯನ್ನ ಪಡಿಬಹುದು. ಕಡಿಮೆ ಬೆಲೆಯ ವಿಮೆಯನ್ನ ಆರಿಸೋದು ಹೇಗೆ ಹಾಗಾದ್ರೆ? ಬೆಲೆ ಕಡಿಮೆ ಅಂತ ಕಂಡ ಪಾಲಿಸಿಯನ್ನ ತಗೋಬಾರ್ದು. ನಾವು ಗಮನವಿಟ್ಟು ನೋಡ್ಲೇಬೇಕಾಗತ್ತೆ. ಒಂದು ಕೋ ಪೇಮೆಂಟ್. ಯಾವುದೇ ಪಾಲಿಸಿ ತಗೋಬೇಕಾದ್ರೆ ಕೋ ಪೇಮೆಂಟ್ 0% ಇರೋದನ್ನೇ ಆರಿಸಿ. ಯಾಕಂದ್ರೆ ಆಸ್ಪತ್ರೆ ಬಿಲ್ ₹1 ಲಕ್ಷ ಬಂದ್ರೆ ಪೂರ್ತಿ 1 ಲಕ್ಷವನ್ನು ಇನ್ಶೂರೆನ್ಸ್ ಕಂಪನಿಯವರೇ ಕಟ್ತಾರೆ. ಒಂದು ವೇಳೆ 20% ಕೋ ಪೇಮೆಂಟ್ ಇದ್ರೆ ನೀವು ನಿಮ್ಮ ಸ್ವಂತ ಹಣದಿಂದ ₹20,000 ಕಟ್ಟಬೇಕಾಗತ್ತೆ. ಅದು ನಿಮಗೆ ಲಾಸ್. ಬಿಲ್ ಆದಾಗ ಇನ್ಶೂರೆನ್ಸ್ ಕಂಪನಿಯವರೇ ಪೂರ್ತಿ ಹಣವನ್ನು ಕಟ್ಟಬೇಕು. ನನ್ನ ಜೇಬಿಂದ ₹1 ಹೋಗಬಾರ್ದು ಅನ್ನುವಂಥ ಪಾಲಿಸಿಯನ್ನ ತಗೊಳ್ಳಿ. ಅದನ್ನೇ ನಾವು ನೋ ಕೋ ಪೇಮೆಂಟ್ ಅಂತ ಕರಿತೀವಿ. ಇನ್ನೊಂದು ರೂಮ್ ರೆಂಟ್ ಲಿಮಿಟ್. ಕೆಲವು ಕಡಿಮೆ ಬೆಲೆಯ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ದಿನಕ್ಕೆ ಇಷ್ಟೇ ಬಾಡಿಗೆ ರೂಮ್ ತಗೋಬೇಕು ಅನ್ನೋ ನಿಯಮ ಇರುತ್ತೆ. ಉದಾಹರಣೆಗೆ ನಿಮ್ಮ ಪಾಲಿಸಿಯಲ್ಲಿ ದಿನಕ್ಕೆ ₹2,000 ಮಾತ್ರ ಲಿಮಿಟ್ ಇದೆ ಅಂದ್ಕೊಳ್ಳಿ. ಆದರೆ ನೀವು ಸೇರಿದ ಆಸ್ಪತ್ರೆಯಲ್ಲಿ ರೂಮ್ ಬಾಡಿಗೆ ದಿನಕ್ಕೆ ₹4,000 ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ನೀವು ಗಮನಿಸಬೇಕಾದ ಅಪಾಯಗಳು 2. ಬಾಡಿಗೆಯ ವ್ಯತ್ಯಾಸ ಹೊಂದಿರುತ್ತೆ.
ನಿಮ್ಮ ಲಿಮಿಟ್ 2,000 ರೂಪಾಯಿ ಆದ್ರೆ ಬಿಲ್ 4,000 ರೂಪಾಯಿ ಆಗಿದೆ. ಹಾಗಾಗಿ ಉಳಿದ 2,000 ರೂಪಾಯಿಯನ್ನು ಕೂಡ ಪ್ರತಿದಿನವೂ ನೀವೇ ನಿಮ್ಮ ಕೈಯಿಂದ ಕೊಡಬೇಕಾಗತ್ತೆ. ಅದನ್ನ ನೀವು ಗಮನಿಸಿ. ಇನ್ನೊಂದು ಪ್ರಪೋರ್ಷನೇಟ್ ಡಿಡಕ್ಷನ್ ಅಂತ ಇರುತ್ತೆ. ಇದು ನಿಮ್ಗೊಂದು ರೀತಿಯಲ್ಲಿ ಅಸಲಿ ಶಾಕ್ ನೀಡುತ್ತೆ. ನೀವು ಲಿಮಿಟ್ಗಿಂತ ದೊಡ್ಡ ರೂಮ್ ತಗೊಂಡ್ರೆ ಇನ್ಶೂರೆನ್ಸ್ ಕಂಪನಿಯವರು ಕೇವಲ ರೂಮ್ ಬಾಡಿಗೆ ಮಾತ್ರವಲ್ಲ, ಡಾಕ್ಟರ್ ಫೀಸ್, ಸರ್ಜರಿ ಬಿಲ್ ಮತ್ತೆ ಟೆಸ್ಟ್ ಬಿಲ್ಗಳನ್ನು ಕಡಿತ ಮಾಡ್ತಾರೆ. ಅಂದ್ರೆ ನೀವು ದೊಡ್ಡ ರೂಮ್ ತಗೊಂಡಿದ್ದೀರಿ ಅಂದ್ರೆ ನೀವು ಶ್ರೀಮಂತರು, ಹಾಗಾಗಿ ಉಳಿದ ಖರ್ಚನ್ನ ನೀವೇ ಭರಿಸಿ ಅನ್ನೋದು ಅವರ ಲೆಕ್ಕಾಚಾರ ಆಗಿರುತ್ತೆ. ಹಾಗಾದ್ರೆ ನಾವು ಏನು ಮಾಡಬೇಕು? ನೀವು ಪಾಲಿಸಿ ತೆಗೆದುಕೊಳ್ಳುವಾಗ ನೋ ರೂಮ್ ರೆಂಟ್ ಕ್ಯಾಪ್ ಅಥವಾ ಸಿಂಗಲ್ ಪ್ರೈವೇಟ್ AC ರೂಮ್ ವರೆಗೂ ಅವಕಾಶ ಇರುವಂತ ಪಾಲಿಸಿಯನ್ನೇ ಆರಿಸಿ. ಇದರ ಲಾಭ ಏನು ಅಂದ್ರೆ ನಿಮ್ಮ ಇಷ್ಟದ ರೂಮ್ ಅನ್ನ ನೀವು ಪಡಿಬಹುದು. ಆಸ್ಪತ್ರೆಯಲ್ಲಿ ನಿಮಗೆ ಬೇಕಾದಂತ ಜನರಲ್ ವಾರ್ಡ್ ಅಲ್ಲದಂತ ಪ್ರೈವೇಟ್ ರೂಮ್ ಅನ್ನ ಪಡೆದುಕೊಳ್ಬಹುದು. ಪೂರ್ತಿ ಹಣ ಪಾವತಿಯೂ ಕೂಡ ಆಗತ್ತೆ. ನೀವು ಎಷ್ಟೇ ಬಾಡಿಗೆ ರೂಮಲ್ಲಿ ಇದ್ರೂ ಕೂಡ ಕಂಪನಿಯವರು ರೂಮ್ ಬಾಡಿಗೆ ಜೊತೆಗೆ ಡಾಕ್ಟರ್ ಮತ್ತು ಸರ್ಜರಿ ಬಿಲ್ ಅನ್ನ ಯಾವುದೇ ಕಡಿತ ಇಲ್ಲದೆ ಪೂರ್ತಿಯಾಗಿ ಕಟ್ತಾರೆ. ಇನ್ನೊಂದು ನೋ ಕ್ಲೈಮ್ ಬೋನಸ್ ಅಂತ ಕರಿತೀವಿ. ನೀವು ವರ್ಷದಲ್ಲಿ ಕ್ಲೈಮ್ ಮಾಡದೇ ಇದ್ರೆ, ಅಂದ್ರೆ ಈ ವರ್ಷ ನೀವು ಕ್ಲೈಮ್ ಮಾಡೇ ಇಲ್ಲ ಅಂತ ಇಟ್ಕೊಳ್ಳಿ, ಮುಂದಿನ ವರ್ಷ ನಿಮ್ಮ ವಿಮೆಯ ಮೊತ್ತ ಹೆಚ್ಚಾಗುತ್ತೆ. ಇದು ನಿಮಗೆ ಲಾಭದಾಯಕ. ಅದನ್ನ ಆರಿಸ್ಕೊಳ್ಳಿ, ಅದನ್ನ ನೀವು ಗಮನವಿಟ್ಟು ಗಮನಿಸಿ. ಇನ್ನೊಂದು ವೇಟಿಂಗ್ ಪೀರಿಯಡ್. ಹೊಸದಾಗಿ ವಿಮೆ ತಗೊಂಡ ತಕ್ಷಣ ಎಲ್ಲ ಕಾಯಿಲೆಗಳಿಗೂ ಹಣ ಸಿಗೋದಿಲ್ಲ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ನಿಮ್ಗೆ ಮೊದಲೇ BP, ಶುಗರ್ ಅಂತ ಕಾಯಿಲೆ ಇದ್ರೆ ಅವುಗಳಿಗೆ ಹಣ ಸಿಗೋದಕ್ಕೆ 2 ರಿಂದ 4 ವರ್ಷ ಕಾಯ್ಬೇಕಾಗತ್ತೆ. ಅದಕ್ಕೆ ನಿಮ್ಗೊಂದು ಸಲಹೆ ಏನಪ್ಪಾ ಅಂದ್ರೆ ಈ ವೇಟಿಂಗ್ ಪೀರಿಯಡ್ ಇರುತ್ತಲ್ಲ, ಯಾವುದರಲ್ಲಿ ಕಡಿಮೆ ಇದೆಯೋ ಅದನ್ನ ನೋಡಿ ತಗೊಳ್ಳಿ. ಇದನ್ನು ಕೂಡ ನೀವು ಗಮನಿಸಿ. ಇನ್ನೊಂದು ಡಿಸೀಸ್ ಸ್ಪೆಸಿಫಿಕ್ ಸಬ್ಲಿಮಿಟ್ಸ್ ಅಂತ ಹೇಳಿ ಕರಿತೀವಿ. ಕೆಲವು ಪಾಲಿಸಿಗಳಲ್ಲಿ ಕಣ್ಣಿನ ಪೊರೆ, ಮೊಣಕಾಲು ಚಿಪ್ಪು ಬದಲಾವಣೆ ಅಥವಾ ಕಿಡ್ನಿ ಸ್ಟೋನ್ ಅಂತ ಸರ್ಜರಿಗಳಿಗೆ ಇಷ್ಟೇ ಹಣ ಕೊಡ್ತೇವೆ ಎನ್ನುವಂತ ಮಿತಿ ಇರುತ್ತೆ. ಉದಾಹರಣೆಗೆ ನಿಮ್ಮ ವಿಮೆ 5 ಲಕ್ಷ ಇರಬಹುದು, ಆದ್ರೆ ಕಣ್ಣಿನ ಆಪರೇಷನ್ಗೆ ಕೇವಲ 30,000 ರೂಪಾಯಿ ಮಾತ್ರ ಕೊಡಬಹುದು. ಇಂತಹ ಸಬ್ ಲಿಮಿಟ್ ಇಲ್ಲದಂತ ಪಾಲಿಸಿ ಉತ್ತಮ. ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ನೊಂದು ರಿಸ್ಟೋರೇಷನ್ ಬೆನಿಫಿಟ್ ಅಂತ ಹೇಳಿ ಕರಿತೀವಿ. ಒಂದೇ ವರ್ಷದಲ್ಲಿ ನೀವು ಪೂರ್ತಿ ವಿಮೆಯ ಹಣವನ್ನ ಬಳಸಿಬಿಟ್ರೆ ಮತ್ತೆ ಕಾಯಿಲೆ ಬಂದಾಗ ಕಂಪನಿ ಹಣ ಕೊಡುತ್ತದಾ ಅಂತ ನೀವು ಚೆಕ್ ಮಾಡಿ. ನೀವು ಕ್ಲೈಮ್ ಮಾಡಿದ ನಂತರ ವಿಮೆಯ ಮೊತ್ತ ಮತ್ತೆ ರೀಫಿಲ್ ಆಗುವಂತ ಸೌಲಭ್ಯ ಇರಲಿ. ಇದು ಫ್ಯಾಮಿಲಿ ಪ್ಲಾನ್ಗಳಲ್ಲಿ ಬಹಳ ಮುಖ್ಯ ಆಗತ್ತೆ. ಇನ್ನೊಂದು ಡೇ ಕೇರ್ ಪ್ರೊಸೀಜರ್ ಅಂತ ಹೇಳಿ ಕರಿತೀವಿ. ಈಗಿನ ಕಾಲದಲ್ಲಿ ಎಲ್ಲಾ ಆಪರೇಷನ್ಗಳಿಗೂ 24 ಗಂಟೆ ಅಡ್ಮಿಟ್ ಆಗುವಂತ ಅಗತ್ಯ ಇರೋದಿಲ್ಲ. ಉದಾಹರಣೆಗೆ ಡಯಾಲಿಸಿಸ್, ಕಿಮೋಥೆರಪಿ, ಹೀಗಾಗಿ 24 ಗಂಟೆ ಅಡ್ಮಿಟ್ ಆಗದೆ ಇದ್ರೂ ಹಣ ಸಿಗುವಂತಹ ಡೇ ಕೇರ್ ಕವರ್ಸ್ ಇದೆಯೇ ಅನ್ನೋದನ್ನ ನೀವು ಒಮ್ಮೆ ಖಚಿತ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾವ ಪ್ಲಾನ್ ತಗೋಬೇಕು ಎನ್ನುವಂತ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ? ಮಾರ್ಕೆಟ್ನಲ್ಲಿ 100 ಪ್ಲಾನ್ಗಳಿವೆ, ಆದ್ರೆ ನಿಮಗೆ ಯಾವುದು ಸರಿ? ಇವೆಲ್ಲ ನಿಮ್ಮ ಗೊಂದಲಗಳಿಗೆ ಒಂದೇ ಪರಿಹಾರ, ಡಿಟೋ ಇನ್ಶೂರೆನ್ಸ್ ಅಡ್ವೈಸರಿ. ನೀವು ಇಂಥದ್ದೇ ತಗೋಬೇಕು ಅಂತ ಯಾವ ಒತ್ತಾಯವೂ ಕೂಡ ಇಲ್ಲ. ಪ್ಲಾನ್ 1 ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್. ಇದು ಯಾಕೆ ಸ್ಪೆಷಲ್ ಅಂದ್ರೆ ನೀವು ಇಲ್ಲಿ ಕ್ಲೈಮ್ ಮಾಡದೇ ಇದ್ರು ನಿಮ್ಮ ಕವರ್ ಮೊತ್ತ 500% ವರೆಗೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ನೀವು 10 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದು ಕಾಲಾನಂತರದಲ್ಲಿ 50 ಲಕ್ಷದವರೆಗೆ ಬೆಳೆಯುತ್ತೆ. ಪ್ಲಾನ್ 2 ಬಜಾಜ್ ಜನರಲ್ ಮೈ ಹೆಲ್ತ್ ಕೇರ್ ಅಂತ ಹೇಳಿ. ಬಜಾಜ್ ಅವರ ಪ್ಲಸ್ ಪಾಯಿಂಟ್ ಅಂದ್ರೆ ಅವರು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ CSR ಅಂತ ಕರಿತೀವಿ 96% ಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ವಿಮೆ ಹಣ ಸಿಗೋದು ಗ್ಯಾರಂಟಿ ಅಂತ ನಾವು ಆರಾಮಾಗಿ ನಂಬಬಹುದು. ಪ್ಲಾನ್ 3 ಅನ್ನ ಗಮನಿಸೋಣ. ನಿವಾಬೂಪಾ ರೆಜರ್ 2.0. ಇದು ಯುವಕರಿಗೆ ತುಂಬಾ ಫೇಮಸ್. ನೀವು ಇನ್ಶೂರೆನ್ಸ್ ಬಳಸದೇ ಇದ್ರೆ ಆ ಕವರ್ ಮೊತ್ತ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದ್ರೆ ನೆನಪಿಡಿ, ಇವರ ಸರ್ವಿಸ್ ಬಗ್ಗೆ ಸ್ವಲ್ಪ ದೂರುಗಳಿದೆ, ಅದರ ಕಡೆನೂ ಕೂಡ ಗಮನ ಕೊಡಿ. ಪ್ಲಾನ್ 4 ಕೇರ್ ಸುಪ್ರೀಂ ಅಂತ ಹೇಳಿ. ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚು ಫೀಚರ್ಸ್ ಬೇಕು ಅನ್ನೋರಿಗೆ ಇದು ಬೆಸ್ಟ್. ಇದರಲ್ಲಿ ಅನ್ಲಿಮಿಟೆಡ್ ರೀಚಾರ್ಜ್ ಆಪ್ಷನ್ ಕೂಡ ಇರುತ್ತೆ. ಪ್ಲಾನ್ 5 ICICI ಲ್ಯಾಂಬೋರ್ಡ್ ಎಲಿವೇಟ್ ಅಂತ ಹೇಳಿ. ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು 20 ವರ್ಷದ ಇತಿಹಾಸ ಇರುವಂತ ಕಂಪನಿ. ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಅನಿಸಿದ್ರು ಕೂಡ ವಿಶ್ವಾಸಾರ್ಹತೆ ಬಹಳ ಚೆನ್ನಾಗಿದೆ. ಇನ್ನು ಪ್ರೀಮಿಯಂ ಲೆಕ್ಕಾಚಾರಕ್ಕೆ ಬರೋಣ. ಎಷ್ಟು ದುಡ್ಡು ಇಡಬೇಕು ಎನ್ನುವ ರೀತಿಯಲ್ಲಿ. ಉದಾಹರಣೆಗೆ ನೀವು ಬೆಂಗಳೂರಿನಲ್ಲಿ ವಾಸವಿದ್ದೀರಾ ಅಂತ ಅನ್ಕೊಳ್ಳಿ. 15 ಲಕ್ಷದ ಪ್ಲಾನ್ ತಗೋಬೇಕು ಅಂತಂದ್ರೆ 25 ವರ್ಷದ ಯುವಕನಿಗೆ ವರ್ಷಕ್ಕೆ ಸುಮಾರು 9,500 ರಿಂದ 12,000 ಆಗುತ್ತೆ. ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಕೂಡ ಆಗಲ್ಲ. 30 ರಿಂದ 35 ವರ್ಷದ ದಂಪತಿ ಮತ್ತೆ ಒಂದು ಮಗು ಅಂತ ಅನ್ಕೊಳ್ಳೋಣ, ಸುಮಾರು 20,000 ರಿಂದ 27,000 ಆಗುತ್ತೆ. ತಿಂಗಳು ಅಂತ ಬಂದಾಗ ಅದು ಬಹಳ ಕಡಿಮೆ ಆಗುತ್ತೆ. 60 ವರ್ಷದ ಹಿರಿಯ ನಾಗರಿಕರಿಗೆ 50,000 ದಾಟಬಹುದು. ಯಾಕಂದ್ರೆ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ವಯಸ್ಸು ಹೆಚ್ಚಾದಂತೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಚಿಕ್ಕ ವಯಸ್ಸಿನಲ್ಲೇ ಇನ್ಶೂರೆನ್ಸ್ ತಗೊಳ್ಳೋದಿದೆಯಲ್ಲ, ಅದು ಬುದ್ಧಿವಂತಿಕೆ. ಇನ್ನು ಕನ್ಫ್ಯೂಸ್ ಆಗಬೇಡಿ. ಪ್ಲಾನ್ ತಗೊಳ್ಳುವಾಗ ಇವುಗಳನ್ನ ಚೆಕ್ ಮಾಡಿ. ಒಂದು CSR ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಕಂಪನಿ ಎಷ್ಟು ಕ್ಲೈಮ್ಗಳನ್ನ ಪಾಸ್ ಮಾಡಿದೆ, 90% ಮೇಲೆ ಇರಲಿ, ಅದನ್ನು ಗಮನಿಸಿ. ಹಾಗೆ ICR ಅಂತ ಹೇಳಿ ಕರಿತೀವಿ, ಇನ್ಶೂರ್ಡ್ ಕ್ಲೈಮ್ಸ್ ರೇಷಿಯೋ. ಕಂಪನಿ ಲಾಭದಲ್ಲಿದೆಯಾ ನಷ್ಟದಲ್ಲಿದೆಯಾ ಅದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ನಿಮ್ಮ ಹಣವನ್ನು ಉಳಿಸೋದಕ್ಕೆ ಒಂದು ಸಣ್ಣ ಟ್ರಿಕ್ಸ್ ಇದೆ. ಏನು ಅಂದ್ರೆ ಕಡಿಮೆ ಬೆಲೆಗೆ ನಿಮಗೆ ಪಾಲಿಸಿ ಬೇಕಾ? ಹಾಗಾದ್ರೆ ಈ ಟ್ರಿಕ್ ಅನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ.
ಮನೆಗೆ ಒಬ್ರೊಬ್ಬರಿಗೆ ಬೇರೆ ಪಾಲಿಸಿ ತಗೊಳ್ಳೋ ಬದಲು ಇಡೀ ಕುಟುಂಬಕ್ಕೆ ಒಂದೇ ಪಾಲಿಸಿ ತಗೊಳ್ಳಿ, ಬೆಲೆ ತುಂಬಾ ಕಡಿಮೆ ಆಗುತ್ತೆ ನಿಮಗೆ. ಹಿಂದಿನ ವಿಡಿಯೋದಲ್ಲೂ ಕೂಡ ಅದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನೊಂದು ಟಾಪ್ ಅಪ್ ಪಾಲಿಸಿ. ನಿಮ್ಮ ಹತ್ತಿರ ಈಗಾಗಲೇ ಸಣ್ಣ ಪಾಲಿಸಿ ಇದ್ರೆ ಅದರ ಮೇಲೆ ಟಾಪ್ ಅಪ್ ತಗೊಳ್ಳಿ, ಇದು ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಒಂದು ವೇಳೆ ಕೊನೆಯದಾಗಿ ಒಂದು ಮಾತು, ನಿಮ್ಮ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ತೀರಾ, ಕಾರಿಗೆ ಇನ್ಶೂರೆನ್ಸ್ ಮಾಡಿಸ್ತೀರಾ, ಆದ್ರೆ ನಿಮ್ಮ ಜೀವನದ ಹೀರೋ ಆಗಿರೋ ನಿಮಗೆ ವಿಮೆ ಮಾಡಿಸೋದು ಬೇಡವಾ? ಆಸ್ಪತ್ರೆ ಸೇರಿದಾಗ ಹಣಕ್ಕಾಗಿ ಕೈ ಚಾಚುವ ಸ್ಥಿತಿ ಯಾರಿಗೂ ಬರಬಾರ್ದು. ಹಿಂದೆ ಯೋಚನೆ ಮಾಡಿ ಅತಿ ಕಡಿಮೆ ಬೆಲೆಯಲ್ಲೇ ಆರಂಭಿಸಿ, ಪರವಾಗಿಲ್ಲ. ಆದ್ರೆ ಖಂಡಿತವಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಲೇಬೇಕಾಗತ್ತೆ. ನೀವು ಇನ್ನೂ ಯಾವ ಪ್ಲಾನ್ ತಗೊಳ್ಳೋದು ಅಂತ ಕನ್ಫ್ಯೂಸ್ ಇದ್ರೆ ಡಿಟೋ ಮೂಲಕ ಒಂದು ಫ್ರೀ ಕಾಲ್ ಅನ್ನ ಬುಕ್ ಮಾಡಿ. ನಿಮ್ಮ ಬಜೆಟ್ಗೆ ತಕ್ಕಂತೆ ಬೆಸ್ಟ್ ಪ್ಲಾನ್ ಅನ್ನ ಅವರು ಸೂಚಿಸ್ತಾರೆ. ಯಾವುದೇ ಸ್ಪ್ಯಾಮ್ ಇಲ್ಲ, ಸ್ಕ್ಯಾಮ್ ಇಲ್ಲ, ಹಾಗೆ ಕ್ಲೈಮ್ ಸಮಯದಲ್ಲೂ ನಿಮ್ಮ ಜೊತೆಗೆ ಅವರು ನಿಂತ್ಕೊಳ್ತಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಪಿನ್ಡ್ ಕಾಮೆಂಟ್ ನಲ್ಲಿ ಇರುತ್ತೆ. ಹಿಂದೆ ಯೋಚನೆ ಮಾಡಿ, ನಾಳೆ ತಡ ಆಗಬಹುದು. ನಿಮ್ಮ ಕುಟುಂಬದ ರಕ್ಷಣೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಖಂಡಿತವಾಗಿಯೂ ಮಾಡಿಸಿ.